ಅಂಬೇಡ್ಕರ್ ಲಿಪಿ. ಶತಮಾನದ ಅವಮಾನ ಸಂಕೋಲೆ ಕಳಚಿ ಸ್ವಾಭಿಮಾನದ ಗೌರವ ಛಲದ ಗೌರವ ಬೆಳೆಸಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಲಿಪಿ. ಶತಮಾನದ ಅವಮಾನ ಸಂಕೋಲೆ ಕಳಚಿ ಸ್ವಾಭಿಮಾನ ಛಲದ ಗೌರವ ಬೆಳೆಸಿ ಅಂಧಕಾರದ ಬದುಕಿಗೆ ಬೆಳಕನ್ನಿಟ್ಟು ಕಪ್ಪಾದ ಬಂಜರ ಭೂಮಿಗೆ ಹಸುರನ್ನಿಟ್ಟು ಸೊಂಪಾಗಿ ಬೆಳೆಯಲು ಸ್ವತಂತ್ರ ಕೊಟ್ಟು ಓದಿನ ಜ್ಞಾನದುದರಕ್ಕೆ ಜ್ಞಾನದೂಟವಿಟ್ಟು ಓದಿನ ಉದರಕ್ಕೆ ಜ್ಞಾನದೂಟವಿಟ್ಟು ಹೋರಾಟದ ಸಿಂಹಧ್ವನಿಗಿಟ್ಟು ಜ್ಞಾನದ ಬೆಳಕಿನ ಪುಸ್ತಕ ಕೈಯಲ್ಲಿಟ್ಟು ಶ್ರೀ ಸಂಪೂರ್ಣ ಸಮಾನತೆ ಹಕ್ಕುಗಳಿಗಾಗಿ ಹೋರಾಡಿದ ಪುಣ್ಯಾತ್ಮ ಶ್ರೀ ಸಂಪೂರ್ಣ ಸಮಾನತೆ ಹಕ್ಕಿಮತಿ ಡಾಕ್ಟರ್ ಲಕ್ಷ್ಮಮ್ಮ ಮೂಲತಃ ಬೆಂಗಳೂರಿನವರಾಗಿದ್ದು ಸುಮಾರು 24 ವರ್ಷಗಳಿಂದ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿಕೊಂಡು ಜೋರಾದ ಚಪ್ಪಾಳೆ ಬಂಧುಗಳೇ. ನೋಡಿ ಅವರು ಎಷ್ಟು ಉತ್ಸಾಹ ಭರಿತರಾಗಿ ಆ ದಾಪುಗಾಲಿನಲ್ಲೇ ಆಗಮಿಸಿ ಈ ಒಂದು ವೇದಿಕೆಯನ್ನೇ ಮೆರಗುಗೊಳಿಸಿ ಭೀಮಾಬಾಯಿ ಮಹಿಳಾ ಸಂಘ ಸ್ಥಾಪನೆ ಮಾಡಿ 3 ವರ್ಷಗಳಾಗಿದೆ. ಅದರ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀಮತಿ ಲಕ್ಷ್ಮಮ್ಮನವರು ಬಹಳ ಜನಪರ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಹಲವಾರು ವರ್ಷಗಳಿಂದ ಸುಮಾರು 2004-2005ರಿಂದ ನಡೆಸಿಕೊಂಡು ಬಂದಿರ್ತಾರೆ. ಅದರ ಫಲವಾಗಿ ಇವತ್ತು ಜನಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಉದ್ಘಾಟನೆಯನ್ನು ನಮ್ಮ ಹೆಸರಾಂತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಯುವ ರಾಜಕಾರಣಿಗಳು ನಮ್ಮೆಲ್ಲರ ಆತ್ಮೀಯರು ದಲಿತ ಮುಖಂಡರಾದಂಥ ಎನ್ ಶ್ರೀನಿವಾಸ್ ಅವರ ಉದ್ಘಾಟನೆಯೊಂದಿಗೆ ಹಾಗೂ ಹಿರಿಯ ರಾಜಕಾರಣಿಗಳಾದಂಥ ಎಲ್ ಹನುಮಂತಯ್ಯನವರ ಆಶೀರ್ವಾದದೊಂದಿಗೆ ಹಾಗೂ ಡಾಕ್ಟರ್ ಸಿದ್ದರಾಜು ಮಹಾಸ್ವಾಮೀಜಿಗಳು ಪಾಲ್ಗೊಂಡ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು ಶ್ರೀ ಸಿದ್ದಾರೂಢ ಮಠ ಮಿಷನ್ ರಾಮಹಳ್ಳಿ ಇವರೆಲ್ಲರ ಆಶೀರ್ವಾದದಿಂದ ಹಾಗೂ ಹಲವಾರು ಚಿಂತಕರು ಸಮಾಜಮುಖಿ ಒಳ್ಳೆಯ ಒಂದು ಬುದ್ಧಿಜೀವಿಗಳು ಹಾಗೂ ರಾಜಕಾರಣಿಗಳು ಮಠಾಧೀಶರು ದಲಿತ ಮುಖಂಡರು ಪುರುಷ ಎಲ್ಲ ದಲಿತ ಪರ ಸಂಘಟನೆಗಳ ಸಹಕಾರ ಮತ್ತು ಸಮಾಜ ಸೇವಕರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಾಡು ಭಾಷೆಯಲ್ಲಿ. ಆದರೆ ಒಂದು ಹೆಣ್ಣು ಈ ರೀತಿ ಸ್ವಂತ ಬಲದಿಂದ ಹೋರಾಟಗಳನ್ನು ಮಾಡಿಕೊಂಡು ಸ್ವಂತ ಬಲದಿಂದ ಈ ಒಂದು ಸಂಘಟನೆಯನ್ನು ಜನಸೇವಾ ಟ್ರಸ್ಟನ್ನು ಮಾಡಿಕೊಂಡು ಮಹಿಳೆಯರನ್ನು ಜೊತೆಗೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಅಪರೂಪ. ಇಂಥ ಒಂದು ದಿಟ್ಟ ಮಹಿಳೆಯ ಒಂದು ಹೋರಾಟವನ್ನು ಸರ್ಕಾರ ಅವರಿಗೆ ಬೆನ್ತಟ್ಟುವಂಥ ಕೆಲಸ ಮಾಡಬೇಕು. ನಮ್ಮೆಲ್ಲರ ಒತ್ತಾಯ ಏನು ಅಂತಂದರೆ ಹೋರಾಟ ಮಾಡೋರಿಗೆ ಯಾವತ್ತೂ ಬೆನ್ತಟ್ಟುವಂಥ ಕೆಲಸ ಮಾಡೋ ಬೆಂಬಲ ನಿಲ್ಲಬೇಕು. ಬಡವರಿಗೆ ನೊಂದವ್ರಿಗೆ ಇನ್ನೂ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕು. ಸರ್ಕಾರಕ್ಕೂ ಕೂಡ ಇಂಥ ಅವ್ರನ್ನ ಗುರುತಿಸಿ ಮುಂದೆ ಒಳ್ಳೆಯದು ಅಂತ ನಾನು ಲಕ್ಷ್ಮಮ್ಮ ಅವರು ಸುಮಾರು ನಾನು ಕಂಡು ಸುಮಾರು ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ. ಅವ್ರದ್ದು ಒಳ್ಳೆಯ ವ್ಯಕ್ತಿತ್ವ. ಜೋರಾದ ಚಪ್ಪಾಳೆ. ಖರ್ಚಿಲ್ಲದೆ ಕೊಡುವಂತಹ ಬಹುಮಾನ ಅಂದ್ರೆ ಚಪ್ಪಾಳೆ. ಬರ್ಲಿ ಜೋರಾದ ಚಪ್ಪಾಳೆ. ಭೀಮಾಬಾಯಿ ಜನಸೇವಾ ಟ್ರಸ್ಟ್ ನಮ್ಮೆಲ್ಲರಿಗೂ ಕೂಡ ಮಾದರಿ. ಜಾತಿಗೆ ಮಾತ್ರ ಮಾದರಿ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಸಮಾಜಕ್ಕೆ ಮಾದರಿ. ಭಾರತದ ಧರ್ಮಶಾಸ್ತ್ರಿಗಳು ಸಮಾನತೆಯನ್ನು ಹೇಳಿಲ್ಲ ಅಂತಿಲ್ಲ. ಸರ್ವಸ್ತರದ ದುರ್ಗಾಣಿ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಕೂಡ ಎಲ್ಲರೂ ಅಂತ ಹೇಳಿದ್ದಾರೆ, ಅವರಿವರು ಅಂತಿಲ್ಲ. ಸಾಧನೆಯನ್ನು ಮಾಡಿ ಸಂಸ್ಕಾರವನ್ನು ಬಿತ್ತುವ ಕ್ಷೇತ್ರದಲ್ಲಿ, ಸಂಘಟನೆಯನ್ನು ಮಾಡುವ ಕ್ಷೇತ್ರದಲ್ಲಿ ಸರ್ಕಾರದಿಂದ ಸಮಾಜಕ್ಕೆ, ಜನರಿಗೆ ತಲುಪಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಅನೇಕ ರೀತಿಯ ಸೇವೆಗಳನ್ನು ಈ ಸಂಸ್ಥೆ ಮಾಡಿ ಯಶಸ್ವಿಯನ್ನು ಗಳಿಸಲಿ ಅಂತ ಮಾಡ್ತೀನಿ. ಆದರೆ ನನ್ನಿಂದ ಬೇರೆಯವರಿಂದ ನನಗೆ ಕಷ್ಟ ಆದರೆ ಅದನ್ನು ನಾನು ಎದುರಿಸ್ತೀನಿ. ಈ ಥರ ಒಂದು ಸಂಘಟನೆಯನ್ನು ಕಟ್ಕೊಂಡು ನಾನು ಹೋರಾಡ್ತೀನಿ. ಅದೇ ನಿಜ. ಧೈರ್ಯವಾಗಿ ಈ ಸಮಾಜವನ್ನು ಎದುರಿಸಿ ನಾನು ಲಕ್ಷ್ಮಣ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಹರ್ ಆನ್ ಬಿಹಾಫ್ ಆಫ್ ಎವ್ರಿವನ್. ಹೀಗೆ ನಿಮ್ಮ ಒಳ್ಳೆಯ ಕೆಲಸನ ಮುಂದುವರಿಸ್ಕೊಂಡು ಹೋಗಿ ಲಕ್ಷ್ಮಣ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದು ನನಗೆ ಬಹಳನೇ
ಸಂತೋಷ ತಂದಿದೆ. ನಿಮ್ಮ ಕೆಲಸಗಳಲ್ಲಿ ನನಗೂ ಯಾರಾದರೂ ಒಂದು ಕೆಲಸ ಇದ್ದರೆ ಖಂಡಿತ ಹೇಳಿ, ನಾನು ಭಾಗವಹಿಸ್ತೀನಿ ಅದರಲ್ಲಿ. ನನಗೆ ಭಾಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಲ್ಲಿಗೂ ನಮಸ್ಕಾರ. ಸಾಲದು, ತನ್ನ ಜೊತೆಯಲ್ಲಿ ನಮ್ಮ ಜನಾಂಗ ಬೆಳಿಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು ಹಾಗಂತ ಹೇಳಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾನು ಹೃತ್ಪೂರ್ವಕವಾದಂಥ ಬೆಂಬಲವನ್ನು ಕೊಡ್ತೇನೆ. ಅವರು ಯಾವ ಸಮಯದಲ್ಲಿ ಬೇಕಾಗಿದ್ದು ನಮ್ಮ ಪಕ್ಷದ ಕಚೇರಿಗೆ ಬಂದರೆ ಕನ್ನಡ ಪಕ್ಷಕ್ಕೆ ನಾನು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಇಡೀ ರಾಜ್ಯಾದ್ಯಂತ ಅವ್ರಿಗೆ ಏನು ಬೇಕೋ ಆ ಸಲಕರಣೆಯನ್ನು ಇದನ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹಾಗೂ ಸಂಸ್ಥೆಯ ವತಿಯಿಂದ ಶುಭ ಹಾರೈಕೆಗಳು. ಉದ್ಘಾಟನೆಗೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಈ ಒಂದು ವೇದಿಕೆಗೆ ನವಚೇತನವನ್ನ ನೀಡಿ ನಮ್ಮೆಲ್ಲರಿಗೂ ಒಂದು ಆಶೀರ್ವಚನವನ್ನ ನೀಡಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸನ್ಮಾನ. ರಾಜ್ಯದಲ್ಲಿ ಪೂರ್ತಿ ನಾನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಈಗ ಹೊಸದಾಗಿ ಇವತ್ತು ಇದು 4ನೇ ವಾರ್ಷಿಕೋತ್ಸವ ನಮ್ಮದು ಭೀಮಾಬಾಯಿ ಮಹಿಳಾ ಸಂಘದ್ದು. ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಿದ್ವಿ. ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲೆ ಅರ್ಪಿಸೋದ್ರ ಮುಖಾಂತರ ನಮನ ಸಲ್ಲಿಸಿದ್ದೀವಿ. ಮತ್ತು ಇವತ್ತು ಹೊಸದಾಗಿ ಇದ್ರ ಮುಖಾಂತರ ನಾವು ಭೀಮಾಬಾಯಿ ಜನಸೇವಾ ಟ್ರಸ್ಟು ಅಂತ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಶಾಸಕರು ನೆಲಮಂಗಲ ಕ್ಷೇತ್ರದ ಶಾಸಕರು ಕರೆದಿದ್ವಿ, ಬಂದರು, ಉದ್ಘಾಟನೆ ಮಾಡಿಕೊಟ್ರು. ಮತ್ತು ಸಿದ್ದರಾಜ ಸ್ವಾಮೀಜಿ ಕರೆದಿದ್ರು, ಅವರು ಬಂದರು. ಎಲ್ಲ ಹನುಮಂತಯ್ಯ ಸರ್ನ ಕರೆದಿದ್ವಿ, ಅವರು ಸಹ ಬಂದರು. ಚೈತ್ರ ಅವ್ರನ್ನ ಕರೆದಿದ್ವಿ, ಅವರು ಸಹ ಬಂದರು. ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮದ ಗಣ್ಯಾತಿಗಳೆಲ್ಲ ಬಂದು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು ಸರ್. ಇನ್ನು ಮುಂದಕ್ಕೆ ನಾವು ಅದೇ ಥರ ಜನಸೇವೆ ಮಾಡ್ಕೊಂಡು ಜನರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಪ್ರಮುಖ ಸಂದೇಶ ಏನಂದರೆ ಸ್ತ್ರೀಶಕ್ತಿಗಳಿಗೆ ಭಾಳ ಒತ್ತು ಕೊಟ್ಟಿದ್ದಾರೆ. ಈಗ ಹೌದು ಸರ್, ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ಗಳು ಕೊಡಿಸ್ತಾ ಇದ್ದೀವಿ, ಸಬ್ಸಿಡಿ ಲೋನ್ಗಳು ಕೊಡಿಸ್ತಾ ಇದ್ದೀವಿ. ಅವರಿಗೆ ಸಂಘದಲ್ಲಿ ಉಳಿತಾಯ ಮಾಡಿಸಿ ಯಾವ್ಯಾವ ವ್ಯಾಪ್ತಿಯಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲೆಲ್ಲ ಸಂಘಗಳನ್ನ ಮಾಡಿಸಿ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಕೊಡಿಸ್ತಾ ಇದ್ದೀವಿ ಸರ್. ಮತ್ತು ವೃದ್ಧಾಪ್ಯ ವೇತನ ಮಾಡಿಸ್ಕೊಡ್ತಾ ಇದ್ದೀವಿ, ಅದು ಅಂಗವಿಕಲರ ವೇತನ ಮಾಡಿಸ್ಕೊಡ್ತಾ ಇದ್ದೀವಿ, ಮತ್ತು ಹಿರಿಯರ ವೇತನ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲ ನಾನು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ ಸರ್. ಒಂದು ಜನಸೇವಾ ಟ್ರಸ್ಟ್ನಿಂದ ಅಭಿನಂದನೆಗಳು. ನೀವು ದಶಮಾನೋತ್ಸವನು ಮಾಡ್ತೀರಿ, ಅಮೃತ ಮಹೋತ್ಸವನು ಮಾಡ್ತೀರಿ. ಆ ಶಿಸ್ತು ನಿಮಗೆ ಮೈಗೂಡ್ಲಿ ಅಂತ ಹೇಳಿ ಮೊದಲಿಗೆ ನನ್ನ ಹಾರೈಕೆ. ಪಡೆಯಬೇಕಾಗಿ ವಿನಂತಿ. ಶ್ರೀ ಚಿತ್ರ ಶ್ರೀ ಶಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳನ್ನು ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿನೇ ಆಗಿರಲಿ, ಅವನೆಂತ ಅನ್ಯಾಯ ಆಕೃತಿಗಳನ್ನೇ ಮಾಡಿರಲಿ, ನಮ್ಮಂತ ಅಸಹಾಯಕರಾದ ಕಲಾವಿದರನ್ನ ಪ್ರೋತ್ಸಾಹಿಸಿ ಗೌರವಿಸುವುದೇ ಡಾಕ್ಟರ್ ರಾಜ್ ಕುಮಾರ್ ಅವರ ಹುಟ್ಟುಗುಣ ಹಾಗೂ ಡಾಕ್ಟರ್ ಲಕ್ಷ್ಮಮ್ಮನವರ ಹುಟ್ಟುಗುಣ. ಮಹಾಜನಗಳೇ, ಈ ದಿನ ನಮ್ಮ ಡಾಕ್ಟರ್ ಲಕ್ಷ್ಮಮ್ಮನವರು ಈ ಕಲಾವಿದನನ್ನ ಗುರುತಿಸಿ ಈ ಒಂದು ನಯನ ಸಭಾಂಗಣದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. स्वस्थ शरीर और शुद्ध विचार जो हो तो हर दिन त्योहार, स्वस्थ शरीर और शुद्ध विचार जो हो तो हर दिन त्योहार।
स्वस्थ शरीर और शुद्ध विचार जो हो तो हर दिन त्योहार। स्वस्थ शरीर और शुद्ध विचार जो हो तो